ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಇದು ಲಕ್ಷ್ಮಿ ಉಡ್ಸೋಕ್ಕೆ ಅಂತ ತೊಗೊಂಡಿದ್ದು ಸೀರೆ. ಈಗ ನಾನು ಇದನ್ನು ನೀರಿಗೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಈ ಥರ ಇದೆ. ಇದು ಪೂರ್ತಿ ಬಿಚ್ಚಿ ತೋರಿಸ್ತೀನಿ. ಈ ಗ್ರೀನ್ ಇದೆ. ಇದು ಬಂದು ಪಲ್ಲು ಸ್ವಲ್ಪ ಗ್ರ್ಯಾಂಡಾಗಿದೆ. ಹಾಗೆ ಇದು ಬಂದು ಬ್ಲೌಸು ಮಾಮೂಲಿ ರೆಗ್ಯುಲರ್ ಪ್ಲೇನ್. ಬೇಕಂದರೆ ವರ್ಕ್ ಮಾಡಿಸ್ಕೋಬೋದು. ಪೀಚ್ ಕಲರ್ ವರ್ಕು. ಸೆರೆ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗೇ ಇದೆ. ಸ್ವಲ್ಪ ಅಲ್ಲ, ಜಾಸ್ತಿ ಗ್ರ್ಯಾಂಡಾಗಿದೆ. ಈ ಥರ ಬರುತ್ತೆ ಸೆರಗು. ಇದು ಬಂದು ಸೆರಗು ಪಾರ್ಟ್. ಇದು ಸೀರೆ ಈ ಥರ. ಎರಡೂ ಕಡೆನೂ ಈಕ್ವಲ್ ಬಾರ್ಡರ್ ಇದೆ. ಇದು ಸಣ್ಣದು ದೊಡ್ಡದು ಅಂತೇನಿಲ್ಲ, ಸೇಮ್ ಇದೆ. ಫ್ರೆಂಡ್ಸ್, ಈ ಸೀರೆ ನೆರಿಗೆನ ನಾನು ಹಿಂದಿನ ದಿನ ರಾತ್ರಿ ಮಲಗಬೇಕಾದ್ರೆ ನೆರಿಗೆ ಮಾಡಿ ಇಟ್ಟಿದ್ದು. ಯಾಕಂದರೆ ಕಳಶಕ್ಕೆ ನಾನು ಉಡ್ಸಲ್ಲ, ಬಟ್ ನೆರಿಗೆನ ನೀಟಾಗಿ ರೆಡಿ ಮಾಡಿ ಪಿನ್ ಹಾಕಿ ಸೀರೆನ ಮಡಚಿ ಇಟ್ಟಿರ್ತೀನಿ. ಕೆಲವೊಬ್ರು ರಾತ್ರಿನೇ ಉಡಿಸಿಡ್ತಾರೆ. ಆ ಥರ ಉಡಿಸಿ ಇಡಬಾರ್ದು. ಬೆಳಗ್ಗೆನೇ ನಾವು ಬೇಗ ಎದ್ದು ಉಡಿಸ್ಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು, ನಾನು ಸ್ವಲ್ಪ ಬೇಗನೆ ಎದ್ದು ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಕೆಲಸ ಮಾಡ್ಕೊಳ್ತಾ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕರ್ಟನ್ನ ಹಾಕೊಂಡ್ಬಿಟ್ಟು ಈ ಟೇಬಲ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೊಳ್ಳೋದು ಇಷ್ಟ ಆಗಿದೆ. ಇವಾಗ ಸದ್ಯಕ್ಕೆ ಬಾಳೆಕಂದು ಇಟ್ಟು ಮಣೆ ಮತ್ತು ಫ್ರೂಟ್ಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀವಿ. ಇನ್ಮೇಲೆ ಕಳಶ ಸ್ಥಾಪನೆ ಅದೆಲ್ಲ ಮಾಡ್ಕೋಬೇಕು. ಹೊರಗಡೆ ರಂಗೋಲಿ ಹಾಕಿ ಹೊರಗೆ ರಂಗೋಲಿ ಎಲ್ಲ ಹಾಕಿ ಇದನ್ನು ಬಾಗಿಲಿಗೆ ತೋರಣ ಹಾಕಬೇಕು. ಮಾವಿನ ಸೊಪ್ಪು ಕಟ್ಟಬೇಕು. ಇಲ್ಲಿದೆಲ್ಲ ಮಾವಿನ ಸೊಪ್ಪು ಅದನ್ನೆಲ್ಲ ಕಟ್ಟಬೇಕು. ಫ್ರೆಂಡ್ಸ್, ನಮ್ಮ ವಸಿಷ್ಠನ ಸ್ನಾನ ಮುಗಿಸ್ಕೊಂಡು ಬೇಗನೆ ರೆಡಿ ಆಗೈತೆ ನೋಡಿರಿ. ಹೊಸ ಬಟ್ಟೆ ಹಾಕೊತಾ ಇದ್ದಾನೆ, ಪೂಜೆಗೆ ಅಂತ ತಂದಿರೋ ಬಟ್ಟೆ. ನೆನ್ನೆ ಇದನ್ನೇ ಹಾಕ್ಕೊಂಡು ಆರತಿ ಮಾಡಿಸ್ಕೊಂಡಿದ್ದಾನೆ. ಆರತಿ ಮಾಡಿ ಸ್ವಲ್ಪ ಒಂದು 5 ನಿಮಿಷಕ್ಕೆ ಕಳೆದು ಇಟ್ಟಿತ್ತು. ಇವತ್ತು ಪೂಜೆಗೆ ಅದೇ ಹೊಸ ಬಟ್ಟೆನೇ ಹಾಕ್ಕೊಳ್ಳೋದು. ಹಂಗಲ್ಲಪ್ಪ, ತಡಿಯಪ್ಪ, ಮತ್ತೆ ಕಿತ್ತಿ ಮಗ. ಚಿನ್ನಿ ಫ್ರೆಂಡ್ಸ್, ವಸಿಷ್ಠ ಎಲ್ಲರಿಗೂ ವಿಶ್ ಮಾಡ್ತಾನೆ ನೋಡ್ರಿ. ಇವಾಗ ಹೇಳಪ್ಪಜಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ಹ್ಯಾಪಿ ದೀಪಾವಳಿ. ನೋಡಿ ಫ್ರೆಂಡ್ಸ್, ಹೀರೋ ಥರ ರೆಡಿ ಆದ ನಮ್ಮ ಹೀರೋ. ಏನ ಪೌಡ್ರ? ನೀನು ಹಚ್ಕೋತೀಯ? ದೇವ್ರ ನಮಸ್ಕಾರ ಮಾಡ್ಬಾ ಫಸ್ಟ್.
ಹೊರಗಡೆ ಬಾಗಿಲು ಮತ್ತು ಡೋರ್ ಅಲಂಕಾರ ಎಲ್ಲ ಮಾಡಿ ಮುಗಿಸ್ಕೊಂಬಂದ್ಮೇಲೆ ಈಗ ಕಳಶಕ್ಕೆ ಸೀರೆ ಉಡಿಸಿದ್ದೀನಿ. ನಮ್ಮ ಗಾನವಿದ್ಯು ಸ್ಕೂಲ್ ರಜೆ ಬೇರೆ ಇರಲಿಲ್ಲ. ಅವರಿಗೆ ಹೋಗೋದಕ್ಕೆ ಸ್ಕೂಲ್ಗೆ ತಿಂಡಿ ಮತ್ತು ಬಾಕ್ಸ್ಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಈ ಕಡೆ ಅಡುಗೆ ಮನೆ ಕೆಲಸನೂ ನೋಡ್ಕೋಬೇಕು, ಈ ಕಡೆ ಅಲಂಕಾರನೂ ಮಾಡ್ಕೋಬೇಕಿತ್ತು. ಈ ದೇವ್ರ ಪೂಜೆ ತುಂಬಾ ಕೆಲಸ ಇತ್ತು. ನಾನು ನಿಧಾನಕ್ಕೆ ಸ್ವಲ್ಪನೇ ಕೆಲಸ ಮಾಡಿ ಮುಗಿಸ್ಕೊತಾ ಇದ್ದೆ. ಇಷ್ಟು ರೆಡಿ ಮಾಡಿದ್ದೀನಿ. ಈಗ ಇಲ್ಲಿ ನೋಡ್ತಿರ್ಬೋದು, ಇದಿಷ್ಟೀಗ ಅಲಂಕಾರ ಆಗಿದೆ. ಮಡ್ಲಕ್ಕಿ ಇದೆಲ್ಲ ಇಟ್ಟಿದ್ದೀನಿ. ಇನ್ನು ಆರತಿ ತುಂಬಬೇಕು, ದೀಪಗಳೆಲ್ಲ ಹಚ್ಚಿ ಪೂಜೆ ಮಾಡೋಕ್ಕೆ. ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ಈಗ ನೆಕ್ಸ್ಟು ಅರ್ಶಿನ ಕುಂಕುಮಕ್ಕೆ ಬಂದಿರೋರಿಗೆ ತಾಂಬೂಲ ರೆಡಿ ಮಾಡೋಣ ಅಂಥೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 5 ಜನಕ್ಕೆ ಅರ್ಶಿನ ಕುಂಕುಮ ಕೊಡಬೇಕು, ಹಾಗಾಗಿ ಹಬ್ಬದ ದಿನ ಈಗ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೋತೀನಿ. ಕೊಡೋದು ನಾನು ನೈನಾ ಒಂದೊಂದು ಹೂವು ಇಡಬೇಕು. ಉಡಿ ಸಾಮಾನಂತ ಒಂದು ರೆಡಿ ಆಯ್ತು. ಇವಾಗ ನೆಕ್ಸ್ಟ್ ಇಲ್ಲಿ ದೀಪ ಹಚ್ಚಿಟ್ಟಿದ್ದೀನಿ. ಇವನ್ನ ಅಲಂಕಾರಕ್ಕಂತ ಇಡ್ತೀನಿ. ಇವಾಗ ಇದ್ರ ದೀಪನೂ ಹಚ್ತೀವಿ. ಈಗ ಮಣ್ಣಿನ ದೀಪ, ಇದು ಅಲಂಕಾರಕ್ಕೆ ಮಾತ್ರ ಇಡ್ತೀನಿ ನಾನು. ಇವಾಗ ಇಲ್ಲಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ದೀಪಗಳು. ಪ್ರತಿಯೊಂದನ್ನು ಜೋಡಿಸ್ಕೋಬೇಕು ಇವತ್ತು. ಅದರಲ್ಲಿ ನಮ್ಮ ಗಾನವಿದು ಸ್ಕೂಲ್ ರಜಾ ಕೊಟ್ಟಿಲ್ಲ, ಸ್ಕೂಲಿಗೆ ಹೋಗೋಳೆ. ಈಗ ನಾನೇ ಎಲ್ಲನೂ ರೆಡಿ ಮಾಡ್ಕೋಬೇಕು. ಅವಳಿದ್ದಿದ್ರೆ ಇಂಥ ಚಿಕ್ಕ ಪುಟ್ಟದೆಲ್ಲ ಮಾಡಿ ಕೊಡ್ತಿದ್ಲು, ಎಷ್ಟೋ ಹೆಲ್ಪ್ ಆಗೋದು. ಈಗ ಅವಳಿಲ್ಲ, ನನಗಾಗಿ ನಾನೇ ಮಾಡ್ಕೋಬೇಕು. ಫ್ರೆಂಡ್ಸ್, ಇವಾಗ ಲಕ್ಷ್ಮಿಗೆ ಕರಿಗಡುಬು ಮಾಡೋದಕ್ಕೆ ಅಂತೇಳಿ ಬೇಳೆ ಕುದಿಸ್ಕೊಂಡು ಬೆಲ್ಲ ಸೇರಿಸ್ತಾ ಇದ್ದೀನಿ. ಇದನ್ನು ಫಸ್ಟು ಹೂರಣ ಮಾಡಿ ರುಬ್ಬಿಟ್ಕೋಬೇಕು. ಆಮೇಲೆ ಇನ್ನು ಇದಕ್ಕೆ ಕರಿಗಡುಬು ಹಿಟ್ಟು ಕಲಿಸ್ಬೇಕು. ಅಡುಗೆ ಇನ್ನೂ ಇದೆ. ಅನ್ನ ಮಾಡಿದ್ದೀನಿ, ಅಕ್ಕಿ ಪಾಯಸ ಮಾಡಿದ್ದೀನಿ, ಕೋಸಂಬರಿ ಪಲ್ಯ, ಕಡುಬು ಇದಿಷ್ಟು ಮಾಡಬೇಕು ಫ್ರೆಂಡ್ಸ್. ಇವಾಗ ಮತ್ತೆ ಯಾರ್ದು ಫೋನಪ್ಪ? ಫೋನ್ ಬಂದೈತ್ರಾ? ಹಾಂ ರೀ, ಫ್ರೆಂಡ್ಸ್ ಹೂರಣ ಅಂತ ರೆಡಿ ಆಯಿತು. ಇದು ಹೂರಣ ಮಿಕ್ಸಿ ಜಾರಲ್ಲಿ ನೀಟಾಗಿ ರುಬ್ಕೊಳ್ಳೋದೇ ಇಲ್ಲ. ಗಟ್ಟಿ ಆದರೆ ತಿರುಗಲ್ಲ, ಇಲ್ಲಾಂದರೆ ತೆಳ್ಳಗಾಗ್ಬಿಡುತ್ತೆ ಹೂರಣ. ಪರವಾಗಿಲ್ಲ, ಗಟ್ಟಿನೇ ಬಂದೈತೆ. ಕಡುಬಿಗೆ ಹಿಂಗೆ ಇರಬೇಕು, ಕಡುಬಿಗೆ ಮತ್ತು ಹೋಳಿಗೆ ಮಾಡೋದಕ್ಕೆ ಹಿಂಗೆ ಇರಬೇಕು. ಇದು ರುಬ್ಬ ಕಲ್ಲಲ್ಲಿ ರುಬ್ಬಿದ್ರೇ ಚೆನ್ನಾಗಿ ಬರೋದು ಹೂರಣ. ಬಂದ ನೋಡ್ರಿ, ಹಿಂಗೆ ಮಾಡ್ತಾನೆ ಅಡುಗೆ ಮಾಡಲು. ಬಂದು 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 ಸ್ನೇಕ್ ಬೇಕಾ? ಬೇಡಪ್ಪ, ಅದು ಇದು ಮಾಡೋದು ಬೇಡವ. ಹಾಸಿಗೆಗೆಲ್ಲ ಅಂಟಿಸ್ಬೇಡ, ಆಮೇಲೆ ರೂಮಲ್ಲಿ ತೊಗೊಂಡೋಗಿ. ಏಯ್, ಎದಕ್ಕೆ ಬಾಯ್ ಮಾಡ್ತೀರಿ ವಸಿಷ್ಠ?
ಫ್ರೆಂಡ್ಸ್, ಈ ಬ್ಲೌಸ್ ಹೊಲಿಸಿದ್ದೆ ಮೊನ್ನೆ ತೋರಿಸಿದ್ನಲ್ಲ, ಇವಾಗ ಪೂಜೆಗೆ ಇದನ್ನೇ ಉಟ್ಕೊಂಡಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿ ನೋಡ್ತಿರ್ಬೋದು. ತುಂಬ ಚೆನ್ನಾಗಿದೆ ಸೀರೆ, ತುಂಬ ಕಂಫರ್ಟೇಬಲು, ಲೈಟ್ ವೆಯ್ಟು, ಸಖತ್ ಅಂದರೆ ಸಖತ್ ಸ್ಮೂತ್ ಇದೆ. ಎಷ್ಟು ಕಂಫರ್ಟ್ ಆಗ್ತಿದೆ ಅಂದರೆ ನನಗೆ ಹೇಳೋದಕ್ಕೂ ಆಗಲ್ಲ, ಅಷ್ಟು ಕಂಫರ್ಟ್ ಇದೆ. ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಈಗ ಅಡುಗೆ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋಣ ಅಂಥೇಳಿ ಬಂದಿದ್ದೀನಿ. ಏನಮ್ಮ ರೆಡಿಯಾಗಿ ಪೂಜೆ ಮಾಡಬೇಕು ಫ್ರೆಂಡ್ಸ್. ನಮ್ಮ ಮನೆಯವರು ಅಂಗಡಿಗೆ ಹೋಗೋರೆ, ಇನ್ನೂ ಬಂದಿಲ್ಲ. ಅವರು ಗಾನು ಸ್ಕೂಲು, ನಾನು ವಸಿಷ್ಠ ಅಷ್ಟೇ. ಅದಕ್ಕೆ ಕರೆದಿದ್ದೀನಿ ನಮ್ಮ ಮನೆಯವ್ರನ್ನ, ಬರ್ರಿ ಪೂಜೆ ಮಾಡೋಣ. ಚಿನಿ ಬಟನ್ ಎಲ್ಲಿ ಹೋಯ್ತು ನೋಡಿದ್ರದು? ಕಿವಿ ಒಲೆದು ಅದರಲ್ಲಿ ಏನಾರು ಆಯ್ತಾ? ಇದು ಒಂದೇ ಬಟನ್ ಸಿಕ್ತು, ಏನು ಬೀಳಿಸ್ಕೊಂಡ ಬಟನ್ನಮ್ಮ ಹಿಂಗಾಗುತ್ತೆ ನೋಡಿ ಫ್ರೆಂಡ್ಸ್. ಇದ್ರದ್ದು ಕಿವಿ ಒಲೆ ಬಟನ್ನು ಇತ್ತು ಎಲ್ಲಿ? ಅದೇ ಎಲ್ಲಿತ್ತು? ಥ್ಯಾಂಕ್ ಯು. ಕರೆಕ್ಟಾ? ಅಲ್ಲಾಡಿಸ್ಬೇಡ. ನೆಕ್ಲೆಸ್ ನಾನು ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್, ಗಾನವಿಗೆ ಕೊಡ್ತೀನಿ ನಾನು. ಆಗತ್ತೆ ಚಿನ್ನಿ, ಡೋರ್ ಹಾಕೊಂಬರ್ಬ, ಡೋರ್ ಹಾಕೊಂಬ. ನಾನು ಮೊನ್ನೆ ಒಂದು ಮೀಶೋದಲ್ಲಿ ಗಾನುಗಂತ ತರಿಸಿದ್ದೆ, ಆ ನೆಕ್ಲೆಸ್ನೇ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈಗ ಮೀಶೋದಲ್ಲಿ ತರಿಸಿರೋದು ಓನ್ಲಿ 100 ರೂಪೀಸ್ ನೆಕ್ಲೆಸ್ಸು, ತುಂಬ ಚೆನ್ನಾಗಿದೆ. ಅದೇ ಇನ್ವಿಸಿಬಲ್ ನೆಕ್ಲೆಸ್ ಬರುತ್ತಲ್ಲ ಫ್ರೆಂಡ್ಸ್, ಅದು ಅವಳಿಗೆ ಅಂತ ತರಿಸಿದ್ದೀನಿ. ಇದು ನಾನೇ ಹಾಕ್ಕೊಳ್ತೀನಿ ಇದನ್ನು. ಇದಕ್ಕೆ ಮ್ಯಾಚ್ ಆಗಲ್ಲ, ಇದು ಸ್ಟೋನ್ ಇರೋದು, ಇದು ಗೋಲ್ಡ್ ಇರೋದು. ನೋಡ ಮ್ಯಾಚ್ ಆಗಿಲ್ಲ ಅಂದರೆ ಏನು, ನಾವು ಹಾಕ್ಕೊಂಡಿದ್ದೆ ಮ್ಯಾಚಿಂಗ್ ಅಂದ್ಕೊಳ್ಳೋದಷ್ಟೇ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಅದೇ ಇನ್ವಿಸಿಬಲ್ ನೆಕ್ಲೆಸ್. ಇದು ಕಾಣಿಸಲ್ಲ, ಇದರಲ್ಲಿ ಥ್ರೆಡ್ ಕಾಣಲ್ಲ, ಓನ್ಲಿ ಸ್ಟೋನ್ ಮಾತ್ರ ಕಾಣಿಸುತ್ತೆ. ಅದನ್ನು ಮೊನ್ನೆ ತರಿಸಿದ್ದೆ ನಾನು, ಹಬ್ಬಕ್ಕೆ ಅಂತಲೇ ತರಿಸಿದ್ದೆ ಗಾನುಗೆ. ನಾನು ಇದನ್ನು ಹಾಕೊತೀನಿ, ನನ್ನ ಗೋಲ್ಡ್ ನೆಕ್ಲೆಸ್ ಅವಳು ಹಾಕೋತಾಳೆ. ಅವಳೊಂದು ಸಲಿನೂ ಹಾಕಿಲ್ಲ ನನ್ನ ನೆಕ್ಲೆಸ್, ಹಂಗಾಗಿ ಅವಳಿಗೆ ಕೊಡ್ತೀನಿ. ಈ ಸಲ ಬಳೆ ಒಂದು ಹಾಕ್ಕೊಂಡ್ರೆ ಮುಗೀತು. ಪೂಜೆ ಮಾಡಬೇಕು ಇವಾಗ. ಹೆಂಗಾಗಿದೆ, ಈ ಥರ ಜಡೆ ಹಾಕ್ಕೊಂಡಿದ್ದೀನಿ. ಮೇಲೊಂದು ಕ್ಲಿಪ್ ಹಾಕ್ಕೊಂಡು ಕೆಳಗಡೆ ಇದನ್ನು ಹಾಕ್ಕೊಂಡು ಹೂ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೂ ಮುಡ್ಕೊಂಡೇ ಪೂಜೆ ಮಾಡಬೇಕಲ್ವ, ಹಂಗಾಗಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅನ್ನಿಸ್ತೈತೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಹಿಂದ್ಗಡೆ ನೋಡೋಕ್ಕೆ ಕಾಣಿಸಲ್ಲ. ನಾನೇ ಹಿಂಗೆ ಚೆನ್ನಾಗಿ ಆಗಿರ್ಬೋದು ಅಂತ ನನಗೆ ಅನ್ನಿಸ್ತೈತೆ. ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ, ನೋಡ್ತಿರ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಮ್ಮದು ಮನೆ ದೇವ್ರ ಪೂಜೆ ಕೂಡ ಆಗಿದೆ. ಫಸ್ಟ್ ನಾವು ಇಲ್ಲೇ ಪೂಜೆ ಮಾಡೋದು. ಏನು ಪೂಜೆ ಮಾಡಿದ್ರು ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿ, ನೈವೇದ್ಯ ಮಾಡಿ, ದೀಪ ಧೂಪ ಎಲ್ಲ ಮಾಡಿಬಿಟ್ಟೆ ಆಮೇಲೆ ನಾವು ಬೇರೆ ಪೂಜೆನೆಲ್ಲ ಮಾಡೋದೆ. ಚಿನ್ನೆ ರೆಡಿ ಬಾಯ್. ಚಿನ್ನೆ ಚಿನ್ನು ಅಲ್ಲಿ
ಫ್ರೆಂಡ್ಸ್ ನೋಡ್ತಿರ್ಬೋದು ನಮ್ಮ ಮನೆ ಲಕ್ಷ್ಮಿ ಪೂಜೆ ಈ ಥರ ಆಗಿದೆ. ಫೈನಲ್ ಆಗಿ ಪೂಜೆ ಮುಗಿದ ಮೇಲೆ ನಮ್ಮ ಮನೆ ಲಕ್ಷ್ಮಿ ಯಾವ ಥರ ಕಾಣಿಸ್ತಿದ್ದಾಳೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಪೂಜೆ. ನನಗೂ ಅಷ್ಟೇ ತುಂಬ ಖುಷಿ ಆಯಿತು. ದೇವ್ರಿಗೆ ಇಷ್ಟ ಆದರೆ ಸಾಕು.